ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದ್ರ ವ್ಲಾಗ್ಸ್ ಮಂಡ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ 9ನೇ ಅಂದರೆ ಹರಕೆ 8ನೇ ತಿಂಗಳು ಹರಕೆನ ತೀರ್ಸೋದಕ್ಕೋಸ್ಕರ ಅಂತ ನಂಜನಗೂಡ್ಗೆ ಹೋಗ್ತಿದ್ವಿ. ಹಾಗೆ ಈ ಸಲ ನರಸೀಪುರದ ರೂಟಲ್ಲಿ ಹೋಗೋಣ ಅಂತ ಹೇಳಿ ನರಸೀಪುರದ ರೂಟಲ್ಲಿ ಹೋಗ್ತಾಯಿದ್ವಿ. ಸೊ ಇದು ನರಸೀಪುರದ ಹೊಳೆ ನೋಡ್ಬೋದು. ಹೋದ ಸಲ ಬಂದಾಗ ನೀರಿರಲಿಲ್ಲ, ಫುಲ್ಲು ಒಂಥರ ಒಂದೊಂದು ಕಡೆ ಎಲ್ಲೋ ಇತ್ತು ಅಷ್ಟೇ. ಈಗ ನೀರು ತುಂಬಿಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅಲ್ಲಿ ದೇವಸ್ಥಾನದಲ್ಲೂ ಕೂಡ ಕಪಿಲಾ ನದಿ ತುಂಬಿ ಹರಿತಿದ್ರು, ಬಿಡಲ್ಲ ಅಂತ ಹೇಳ್ತಿದ್ರು. ನಮಗೆ ಬೆಳಗ್ಗೆ ವಿಷಯ ಗೊತ್ತಾಯ್ತು, ದರ್ಶನ ಇರುತ್ತೆ ಅಂತ. ಹಾಗಾಗಿ ಹೊರಟ್ವಿ. ಜನ ನೋಡ್ಬೋದು, ನಿಜವಾಗ್ಲೂ ಆಗಲೂ ಅಷ್ಟೇ ಜನ ಇದ್ದಾರೆ. ಹಾಗೆ ನನ್ನ ಮಗನೊಂದು ಹರಕೆ ಇತ್ತು. ಸೊ ಅವನ ತೂಕದಷ್ಟು ಅಕ್ಕಿ ಕೊಡ್ತೀವಿ, ಅವನ ಕೈ ಸ್ವಲ್ಪ ಹಿಂದೆ ಏಟಾದಾಗ ಹರಿಸ್ಕೊಂಡಿದ್ದೆ. ಹಾಗಾಗಿ ಸಂಡೇ ಸಿಕ್ಕಿತ್ತಲ್ಲ ಅಂತ ಹೇಳ್ಬಿಟ್ಟು ಅವನನ್ನು ಕರ್ಕೊಂಡೋಗಿದ್ವಿ. ಅವನ ತೂಕದಷ್ಟು ಅಕ್ಕಿ ಕೊಟ್ಟು ಒಂದು ಕಡೆ ಅವನನ್ನು ಕೂರಿಸಿ ಇನ್ನೊಂದು ಕಡೆ ಅಕ್ಕಿನ ಇಟ್ಟು, ನಾವು ತಗೊಂಡೋಗಿದ್ದಂಥ ಅಕ್ಕಿ ಇಟ್ಟು ತೂಕನ ಮಾಡಿಸ್ತಾ ಇದ್ವಿ. ಸೊ 1 kg ಏನೋ ಎಕ್ಸ್ಟ್ರಾನೇ ಇತ್ತು. ಸೊ ಎಕ್ಸ್ಟ್ರಾನೇ ತಗೊಂಡೋಗಿದ್ವಿ. ಎತ್ತೋದು ಬೇಡ, ಅವನ ಹರಕೆಗೆ ಅಂತ ಇಟ್ಟಿದ್ವಿ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಅಲ್ಲಿಂದ ಅವನನ್ನು ತೂಕ ಮಾಡಿಸಿ ಅಲ್ಲೇ ಆರತಿ ಮಾಡಿಸ್ತಾರೆ, ತಗಡಿ ಮೇಲೆ ಆ ಥರ ಕೂರಿಸಿ. ಸೊ ಆರತಿ ಮಾಡಿ ಅಕ್ಷತೆನ ಹಾಕ್ಸಿ ಮತ್ತು ಅವನ ಕೈಲಿ ನಮಸ್ಕಾರನ ಮಾಡಿಸ್ತಾರೆ ಅಲ್ಲಿ. ಸೊ ಅಲ್ಲೆಲ್ಲ ದರ್ಶನ ನಮಗೆ ಈ ಸಲ ಅಕ್ಕಿ ತಗೊಂಡು ಹೋಗಿದ್ರಿಂದ ಸೊ ಡೈರೆಕ್ಟು ಎಂಟ್ರೆನ್ಸಿಂದನೇ ಹೋದ್ವಿ. ಇಲ್ಲ ಅಂದರೆ ನಾವು 100 ರುಪೀಸ್ ಪೇ ಮಾಡಿ 100 ರುಪೀಸ್ ಟಿಕೆಟಲ್ಲಿ ಹೋಗ್ತಿದ್ವಿ. ಸೊ ಆದರೂ ಕೂಡ ಅದರಲ್ಲಿ ಹೋಗೋಕ್ಕೂ ಕೂಡ ಒಂದು 1 ಅವರ್ ಇಲ್ಲ 1.5 ಅವರ್ ಬೇಕು ದರ್ಶನ ಮಾಡೋಕ್ಕೆ. ಹಾಗೆ ಅಲ್ಲಿಂದ ಒಳಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳ್ಳಿಲ್ಲ, ಯಾಕೆಂದರೆ ಅಲ್ಲಿ ಫೋಟೋ ಅಂದರೆ ತೆಗೆದು ವೀಡಿಯೋ ಎಲ್ಲ ಮಾಡೋಂಗಿಲ್ಲ. ಸೊ ನಾನು ಹಂಗೂ ಅಲ್ಲಿ ಒಂದು ಕಡೆ ವೀಡಿಯೋ ಮಾಡ್ದಂಗೆ ಮಾಡಬಾರ್ದು ಅಂತೇಳಿ ಡಿಲೀಟ್ ಮಾಡಿಸಿದ್ರು. ಹಾಗಾಗಿ ಸೊ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಲ್ಲಿಂದ ಪರಶುರಾಮ ದೇವಸ್ಥಾನ ಹತ್ರ ಬಂದ್ವಿ. ನೋಡ್ಬೋದು, ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲ್ಲ, ಅಷ್ಟು ನೀರೆಲ್ಲ ತುಂಬ್ಕೊಂಬಿಟ್ಟೈತೆ. ಅಲ್ಲೆಲ್ಲೂ ಒಳಗಡೆಗೆ ಬಿಡೋಲ್ಲ. ಹಾಗಾಗಿ ಅಲ್ಲೇ ಸುಮ್ಮನೆ ಅದು ನೋಡ್ಕೊಂಡು ಬರೋಕ್ಕೆ ಅಂತ ಜಸ್ಟ್ ಅದೇ ರೋಡಲ್ಲಿ ಬರ್ಬೇಕಾದ್ರೆ ಸಿಗುತ್ತಲ್ಲ ಅನ್ನೋದಕ್ಕೋಸ್ಕರ ಹೋಗಿದ್ವಿ ಅಷ್ಟೇ. ಅಲ್ಲಿ ದೇವಸ್ಥಾನ ಕಾಂಪೌಂಡಲ್ಲಿ ಒಳಗಡೆ ಚಿಕ್ಕದು ಕಾಲುವೆ ಇರುತ್ತೆ. ಅದು ಕೂಡ ತುಂಬ ತುಂಬ್ಕೊಂಡು ದೇವಸ್ಥಾನದ ಗರ್ಭಗುಡಿ ಒಳಗೆಲ್ಲ ನೀರು ಹೋಗಿದೆಯಂತೆ. ಹಾಗಾಗಿ ನಾವು ಹೋಗಲಿಲ್ಲ ಅಷ್ಟೇ. ಈಗಂತೂ ಚೆನ್ನಾಗಿ ಮಳೆ ಬರ್ತಿರೋದ್ರಿಂದ ಯಾವ ಕೆರೆ ನೋಡಲಿ, ಯಾವ ಕಾಲುವೆಗಳು ನೋಡಲಿ, ಎಲ್ಲ ಕಡೆನೂ ಅಷ್ಟೇ ತುಂಬ ನೀರು. ಇಷ್ಟು ದಿವಸ ಒಣಗಿ ನೀರೇ ಇರಲಿಲ್ಲ, ಎಲ್ಲ ಒಣಗ್ದಂಗಿತ್ತು. ಸೊ ಈಗ ಅದನ್ನು ನೋಡೋಕ್ಕೊಂಥರ ಖುಷಿ ಅಂತ ಅನಿಸುತ್ತೆ, ನೀರು ತುಂಬ್ಕೊಂಡಿರೋದನ್ನು. ಹಾಗೆ ನನ್ನ ಮಗನ ಚಿಕ್ಕೊಂದು ತರಲೆ ತುಂಟಾಟಗಳನ್ನು ನೋಡ್ಬೋದು. ಈ ಥರ ಅಡುಗೆ ಮನೆ ಕಬೋರ್ಡ್ಗಳಲ್ಲಿ ಹತ್ತು ಕೂತ್ಕೊಂಬಿಡೋದು. ಅಲ್ಲಿಂದ ಪಿಂಗಾಣಿ ಸಾಮಾನು ಏನೋ ಇಟ್ಟಿದ್ದೆ, ಅದನ್ನು ಎತ್ಕೊಳ್ಳೋಕ್ಕೋಸ್ಕರ ನಾನು ಈ ಕಡೆ ಅಡುಗೆ ಮಾಡ್ತಿದ್ದೀನಿ. ನನ್ನ ಪಾಡಿಗೆ ನಾನು ಸ್ಟವ್ ಕಡೆ ತೆರ್ಕೊಂಡು ಅವನು ಹಂಗೆ ಹತ್ತು ಕೂತ್ಕೊಂಡ್ಬಿಟ್ಟು ಕರಿತಾವನೆ ಅಮ್ಮ ಅಮ್ಮ ಅಂತ. ಆ ಥರ ತರಲೆ ಮಾಡ್ತಾನೆ. ಆಮೇಲೆ ಮಂಚದ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿರೋದು. ನಾವು ಕರಿತಿದ್ರು ಕೂಡ ಅಷ್ಟೇ. ಅವನು ಹೆಂಗೆ ಅಂದರೆ ಮಾತಾಡಲ್ಲ, ಅಲ್ಲೇ ಸುಮ್ಮನೆ ಮೆಲ್ಲಗೆ ನಗ್ತಾ ಕೂತಿರ್ತಾನೆ. ನಾವು ಅವ್ನಿಗೆ ಹೆಜ್ಜೆ ಸೌಂಡ್ ಎಲ್ಲಾಗುತ್ತೆ ಅದನ್ನು ಕಂಡಿಡ್ಕೊಂಡು ಹೋಗ್ಬಿಟ್ಟು ಕರಿಬೇಕು. ನಾನು ಎತ್ಕೊಳ್ಳಲ್ಲ, ಯಾಕೆ ಹೋದೆ ಅಂತ ರೇಗಿದೆ. ಹಾಗಾಗಿ ಅವ್ರ ಅಜ್ಜಿನ ಕರಿತಾ ಇದ್ದ. ಈ ಥರ ಹೋಗೋ ಕೂತ್ಕೊಂಡ್ಬಿಡ್ತಾನೆ. ಈಗಲೂ ಕೂಡ ಅಷ್ಟೇ. ಏನಾದ್ರು ಒಂದು ಎಡವಟ್ಟು ಅಂತ ಮಾಡ್ತಾನೆ ಇರ್ತಾನೆ, ಹುಡುಕದೆ. ಇವನು ಸೈಲೆಂಟಾಗಿ ಎಲ್ಲರೂ ಇವ್ನು ಸೌಂಡ್ ಇಲ್ಲ ಅಂತಂದರೆ ಇವನು ಏನಾದರೂ ಈ ಥರ ತರಲೆ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಬೇಕು. ಹಾಗೆ ಮೆಮೊರೀಸ್ನ ನಾನು ವೀಡಿಯೋದಲ್ಲಿ ನೋಡಿದಾಗ ನೆನಪಾಗುತ್ತೆ ಅಂತ ಹೇಳಿ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ರೀ. ಹಾಗೆ ಮತ್ತೆ ಮಾರನೇ ದಿವಸ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಮಜ್ಜಿಗೆ ಸಾಂಬಾರನ್ನ ತುಂಬ ದಿವಸದಿಂದ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಮೊಸರು ಪ್ಯಾಕೆಟು ತಂದು ಸುಮಾರು ದಿವಸ ಆಗಿತ್ತು, ಅಂದರೆ ಒಂದು 3-4 ಡೇಸ್ ಆಗಿತ್ತು ಅಂತ ಹೇಳಿ ಮಜ್ಜಿಗೆ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಇಲ್ಲಿ ರುಬ್ಕೊಳ್ಳೋಕ್ಕೆ ನಾನು ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಮೆಣಸು ಇದಿಷ್ಟು. ಅಂದರೆ ಈರುಳ್ಳಿ ಆಪ್ಷನಲ್ಲು, ಬೇಕಂದ್ರೆ ಹಾಕೊಬೋದು. ನಾನಿಲ್ಲಿ ಮುದ್ದೆಗೆ ಬೇಕಾಗಿದ್ದರಿಂದ ಸ್ವಲ್ಪ ಗಟ್ಟಿ ಬರಲಿ, ಸಾಂಬಾರು ಗಟ್ಟಿ ಇರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆಗೂ ಕೂಡ ಈರುಳ್ಳಿ ಆಪ್ಷನಲ್ಲು. ನೆಕ್ಸ್ಟ್ ಅದನ್ನು ಸ್ವಲ್ಪ ಚಟ್ನಿ ಥರ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಹಾಗೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಜೀರಿಗೆನ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಕೊಂಡಿದ್ದೀನಲ್ಲ ಮಸಾಲೆ, ಅದನ್ನು ಕೂಡ ಹಾಕಿ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಬೇಕು.
ಆಮೇಲೆ ನಾವು ಜಾರನ್ನು ತೊಳೆದು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಕುದಿಯೋಕ್ಕೋಸ್ಕರ ಅಂದರೆ ಹಸಿ ವಾಸನೆ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಹಾಕಿರೋದ್ರಿಂದ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಕೊಬೇಕು. ಹಾಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ರುಚಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಅಂದರೆ ಜಾರಲ್ಲಿರುತ್ತಲ್ಲ ಅದನ್ನೆಲ್ಲ ತೊಳೆದು ಹಾಕೊಂಡ್ರೆ ಅದೇ ನೀರು ಸಾಕು. ಸ್ವಲ್ಪನೇ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಹಾಗೆ ನಾನಿಲ್ಲಿ 1/4 ಲೀಟ್ರ್ ಮೊಸರನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಅದನ್ನು ನೀಟಾಗಿ ಕೆನೆ ಇಲ್ಲದೇ ಇರೋ ಥರ ಅಂದರೆ ಕೆನೆ ಥರ ಆಗಿಬಿಟ್ರೆ ಒಡ್ಕೊಂಡಿರೋ ಥರ ಆಗಿಬಿಡುತ್ತೆ. ಹಾಗೆ ಕೆನೆ ಇಲ್ಲದೇ ಇರೋ ಥರ ಈ ಥರ ನೀಟಾಗಿ ಬೀಟ್ ಮಾಡ್ಕೊಂಡು ಅದನ್ನು ನೀಟಾಗಿ ಗಟ್ಟಿ ಮೊಸರು ಥರ ಬೀಟ್ ಮಾಡ್ಕೊಬೇಕು. ನಾನು ಆಮೇಲೆ ಈ ಥರ ಬೀಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 1 ಗ್ಲಾಸು ನೀರನ್ನು ನಾನಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊತಿದ್ದೀನಿ. ಅದು ನೋಡ್ಬೋದು ಕೆನೆನೇ ಇಲ್ಲದೇ ಇರೋ ಥರ ಈ ಥರ ನೀಟಾಗಿ ಗಟ್ಟಿ ಮಜ್ಜಿಗೆ ಥರ ಅಂದರೆ ತೆಳ್ಳಗೆ ಮಾಡ್ಕೊಂಡ್ರೆ ಅದು ಸಾಂಬಾರು ತೀರತ್ತೆ, ನೀರು ಥರ ಆಗಿಬಿಡುತ್ತೆ. ಹಂಗಾಗಿ ಈ ಥರ ಗಟ್ಟಿ ಮಜ್ಜಿಗೆ ಥರ ನೀರನ್ನು ಕಡಿಮೆ ಹಾಕ್ಕೊಂಡು ಇಟ್ಕೊಂಡು ಆಮೇಲೆ ಸಾಂಬಾರ್ಗೆ ಹಾಕ್ದಾಗ ಮಿಕ್ಸ್ ಮಾಡ್ಕೊಂಡು ಕ್ವಾಂಟಿಟಿನ ನೋಡ್ಕೊಬೋದು. ಸೊ ಈ ಥರ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮ ಮಜ್ಜಿಗೆ ಸಾಂಬಾರು ರೆಡಿ ಅಂತಲೇ ಹೇಳ್ಬೋದು. ಅದನ್ನು ಚೆನ್ನಾಗಿ ಕುದಿ ನೋಡ್ಬೋದು ಸುತ್ತ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಅದು ಅಷ್ಟು ಬಿಡೋವರೆಗೂ ಕುದಿಸ್ಕೊಂಡ್ರೆ ಅದನ್ನು ಆಮೇಲೆ ತಣ್ಣಗಾಗಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು. ಅಟ್ಲೀಸ್ಟ್ ಸ್ವಲ್ಪ ಉಗುರು ಬೆಚ್ಚಗಿದ್ರೂ ಪರವಾಗಿಲ್ಲ, ಆದರೆ ತಣ್ಣಗಾದರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು. ಮತ್ತು ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೆ ಇದಕ್ಕೆ ನಾನಿಲ್ಲಿ ಸ್ವಲ್ಪನೇ ಮಜ್ಜಿಗೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಏಕೆಂದರೆ ಜಾಸ್ತಿ ತೆಳ್ಳಗಾಗ್ಬಿಟ್ರೆ ನಮಗೆ 4 ಜನಕ್ಕೆ ಹಾಕುವಷ್ಟು ಸಾಂಬಾರು ಬೇಕಿತ್ತು ಅಷ್ಟೇ. ಹಾಗಾಗಿ ನಾನು ಜಾಸ್ತಿ ಅಂದರೆ ಮುದ್ದೆನೂ ತಿನ್ನೋದ್ರಿಂದ ಸ್ವಲ್ಪ ಗಟ್ಟಿಗೇ ಮಾಡ್ಕೊತಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ನಮ್ಮ ಮಜ್ಜಿಗೆ ಸಾಂಬಾರು ಇದನ್ನು ಮಳೆಗಾಲ, ಬೇಸಿಗೆಗಾಲ ಹಾಗೆ ಚಳಿಗಾಲ ಈಗ ಡೈಲಿ ಬೇಳೆಗಳು ಕಾಳುಗಳದ್ದೇ ಸಾಂಬಾರು ಏನು ಮಾಡೋದು ಅಂತ ಗೊತ್ತಾಗದೆ ಹೋದಾಗ ಈ ಥರ ಮಾಡ್ಕೊಂಡು ನೋಡಿ. ಸೊ ತುಂಬ ಟೇಸ್ಟ್ ಅಂತ ನಿಜ ಹೇಳ್ತೀನಿ, ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡಿದ್ದು, ಹಾಗೆ ಚೆನ್ನಾಗಿ ಬಂದಿತ್ತು. ಸೊ ಅದು ಫಸ್ಟ್ ಟೈಮ್ ಮಾಡಿದ್ಕೋ ಒಂಥರ ಖುಷಿ ಆಯಿತು ಚೆನ್ನಾಗಿ ಬಂದಿದ್ದರಿಂದ. ಹಾಯ್ ಫ್ರೆಂಡ್ಸ್, ವ್ಲಾಗ್ನ ಎಂಡ್ ಮಾಡಿರಲಿಲ್ಲ. ಸೊ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆಲ್ಲ ನಾನು ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಸಿಗ್ತೀನಿ. ಹೋಗಿ ಬರಲಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.